ತುಂಬಾ ರುಚಿಯಾದ ಮತ್ತು ಮಾಡಲು ತುಂಬಾ ಈಸಿ ಆಗಿರುವಂಥ ಟೆಂಪಲ್ ಸ್ಟೈಲ್ನಲ್ಲಿ ರಸಂ ಪೌಡರ್ ಹೇಗೆ ಮಾಡೋದು ತಿಳ್ಕೊಳ್ಳೋಣ ಬನ್ನಿ. ಮೊದಲಿಗೆ ಒಂದು ಪ್ಯಾನ್ಗೆ ಮೆಂತೆಕಾಳು, ಜೀರಿಗೆ ಕಾಳು, ಕೊತ್ತಂಬರಿ ಕಾಳು ಇದನ್ನು ಹಾಕಿ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಇದು ಕಂದು ಬಣ್ಣ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಆದಷ್ಟು ಊರಿನ ಕಡಿಮೆಯಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು, ಇಲ್ಲಾಂದರೆ ಬೇಗ ಸೀದೋಗ್ಬಿಡುತ್ತೆ. ಇನ್ನು ಬ್ಯಾಡ್ಗೆ ಮೆಣಸಿನಕಾಯಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದಕ್ಕೂ ಎಣ್ಣೆ ಏನು ಹಾಕೊಳ್ಬಾರ್ದು, ಡ್ರೈ ರೋಸ್ಟೇ ಮಾಡ್ಕೊಳ್ಬೇಕಾಗುತ್ತೆ. ಬ್ಯಾಡ್ಗೆ ಮೆಣಸಿನಕಾಯಿಲಿ ಬಣ್ಣ ಚೆನ್ನಾಗಿ ಬರುತ್ತೆ, ಆದರೆ ಖಾರ ತುಂಬಾ ಕಡಿಮೆ ಇರುತ್ತೆ. ಅದಕ್ಕೋಸ್ಕರ ಈ ಥರ ಉಂಡೆ ಮೆಣಸು ಅಂತ ಹೇಳ್ತೀವಿ ನಾವು. ಇದನ್ನೆಲ್ಲ ಉಪ್ಪಿನಕಾಯಿ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಇದನ್ನು ಹಾಕೊಳ್ಬೇಕು. ನೀವು ಗುಂಟೂರು ಮೆಣಸಿನಕಾಯಿ ಬೇರೆ ಏನು ನಿಮ್ಮ ಸೈಡ್ ಅವೈಲೇಬಲ್ ಇರುತ್ತೆ ಖಾರ ಇರೋ ಮೆಣಸಿನಕಾಯಿ ಅದನ್ನು ಹಾಕೋಬಹುದು. ಇನ್ನು ಒಂದು ಸ್ವಲ್ಪ ಕರಿಬೇವಿನ ಎಲೆ ಆಮೇಲೆ ಇಂಗು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದನ್ನು ಒಂದು ಡ್ರೈ ಮಿಕ್ಸರ್ ಜಾರ್ಗೆ ಹಾಕಿ ಚೆನ್ನಾಗಿ ಪೌಡರ್ ಮಾಡ್ಕೊಳ್ಬೇಕಾಗುತ್ತೆ. ಈ ಥರ ಮೆಣಸಿನಕಾಯಿನೂ ಸಪ್ರೇಟಾಗಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಈ ಎರಡು ಪೌಡರ್ಗಳನ್ನು ಚೆನ್ನಾಗಿ ಒಣಗಿರುವಂಥ ಮಿಕ್ಸಿಂಗ್ ಬೌಲ್ಗೆ ಹಾಕಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ರುಚಿ. ಇದನ್ನು ನಾವು ರಸಂ, ಪಲ್ಯ ಎಲ್ಲದಕ್ಕೂ ಯೂಸ್ ಮಾಡ್ಕೋಬಹುದು. ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.